ಆದ ಹುಬ್ಬಳ್ಳಿ ಧಾರವಾಡ ಇವತ್ತು ದರೋಡೆಕೋರರ ಬೀಡಾಗೈತಿ. ಕಳೆದ ಕೆಲವು ವರ್ಷದಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ಪೂರ್ತಿ ಹಳ್ಳ ಹಿಡಿದು ಹೋಗಿದೆ. ಕಾನೂನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಇಲಾಖೆನೇ ಇವತ್ತು ದುಷ್ಕೃತ್ಯದಲ್ಲಿ ಕಾನೂನು ವಿರೋಧಿ ಕೆಲಸದಲ್ಲಿ ತನ್ನನ್ನು ತಾನ ತೊಡಗಿಸ್ಕೊಂಡಿತ್ತು. ಮೊನ್ನೆ ನಮ್ಮ ಧಾರವಾಡದಲ್ಲಿ ಆದಿತ್ಯ ಮ್ಯಾಗೇರಿ ಅನ್ನುವಂಥ ಹುಡುಗ ಮತ್ತು ಅವರ ಮಿತ್ರರನ್ನು ಬಂಧಿಸುವಂಥ ಕೆಲಸ ಪೊಲೀಸ್ ಇಲಾಖೆಯವರು ಮಾಡಿದರು. ಅದ್ರ ಮೇಲೆ ಅವರಲ್ಲಿ ಡ್ರಗ್ ಯಾರಾದರೂ ಸೇವನೆ ಮಾಡಿದಾರಂತೆ ಟೆಸ್ಟ್ ಮಾಡಿದಾಗ ಡ್ರಗ್ ಸೇವನೆ ಮಾಡಿಲ್ಲ ಅಂತೇಳಿ ಗೊತ್ತಾದ ಹುಡುಗರ ಮೇಲೆ ಕೂಡ ಅವ್ರನ್ನ ಹಿಡಿದು ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ಕೇಳುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಯಾರೋ ಸ್ವಲ್ಪ ಹುಡುಗರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ತಮ್ಮವರೇ ಆದ ಒಬ್ಬ ವ್ಯಕ್ತಿಗೆ ಆ ಫೋನ್ಪೇ ಮೂಲಕ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತೆಗೆದುಕೊಂಡಿದ್ದಾರೆ. ಅವ್ರ ಮೂಲಕ ಪೊಲೀಸ್ ಇಲಾಖೆಯವರು ಆ ದುಡ್ಡನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮನೆಯಲ್ಲಿ ಯಾರ್ದೋ ಒಂದು ಮನೆಯಲ್ಲಿ ಪಾತ್ರೆ ತಿಕ್ಕುವಂಥ ಬಾಂಡೆ ತಿಕ್ಕುವಂಥ ಕೆಲಸ ಮಾಡುವಂಥ ಒಬ್ಬ ತಾಯಿಗೆ, ದಿಕ್ಕಿಲ್ದಂಥ ತಾಯಿಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಈ ಮಗನನ್ನು ಕೂಡ ಹಿಡಿದು ಅವಂಗೆ ಹೆದರಿಸಿದಾಗ ಅವಂಗೆ 2,000 ರೂಪಾಯಿ ಆದರೂ ಕನಿಷ್ಠ ನೀವು ಕೊಡಬೇಕು ಅನ್ನುವಂಥ ಬೆದರಿಕೆ ಹಾಕಿದ್ದಾರೆ. ಮೊದಲು 10,000 ಕೇಳಿದ್ದಾರೆ, ಆಮೇಲೆ 2,000 ರೂಪಾಯಿ ಆದರೂ ಕೊಡ್ಬೇಕಂತ ಕೇಳಿದ್ದಾರೆ. ಆ ಹುಡುಗ ಹೋಗಿ ತನ್ನ ತಾಯಿ ಹತ್ತಿರ ಗೋಳನ್ನು ಕೂಡ ಹೇಳ್ಕೊಂಡಿದ್ದಾನೆ. ಆದರೆ 2,000 ರೂಪಾಯಿ ನಿನಗೆ ಕೊಡಲಿಲ್ಲ ಅಂತಂದರೆ ಈ ಕೇಸ್ ಅಲ್ಲದ ಬೇರೆ ಕೇಸಲ್ಲಿ ನೀನು ಬುಕ್ ಮಾಡ್ತೀವಿ, ನಿನಗೆ ಅಂಥೇಳಿ ಪೊಲೀಸರು ಒತ್ತಾಯ ಮಾಡಿ ಅವನ ಕಡೆಯಿಂದ ಕೂಡ ದುಡ್ಡನ್ನು ಕೇಳುವಂಥ ಪ್ರಯತ್ನ ಮಾಡಿದಾಗ ಆ ಹುಡುಗ ಹೆದರಿ ಆ ಮರ್ಯಾದೆಗೆ ಅಂಜಿ, ತನ್ನ ತಾಯಿ ಮರ್ಯಾದೆಗೆ ಅಂಜಿ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯದ್ದು ಆಗಿದೆ. ಪೊಲೀಸ್ ಇಲಾಖೆಯ ಕೆಲವು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು? ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಕಳೆದ 2-3 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನೂನು ವ್ಯವಸ್ಥೆ ಕುಸಿಲಿಕ್ಕೆ ಕಾರಣೀಭೂತ ಏನಾಗಿದೆ? ಇದಕ್ಕೆ ವ್ಯವಸ್ಥೆಗೆ ಜವಾಬ್ದಾರಿ ಯಾರ್ದು? ಇವತ್ತು 2-3 ವರ್ಷದಲ್ಲಿ ಎಷ್ಟು ಮರ್ಡರ್ಗಳಾಗಿದ್ದಾವೆ, ಎಷ್ಟು ಹಾಫ್ ಮರ್ಡರ್ಗಳಾಗಿದ್ದಾವೆ, ಎಷ್ಟು ಆಗಬಾರ್ದಂಥ ಘಟನೆಗಳಾಗಿದ್ದಾವೆ? ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಇದಕ್ಕೆಲ್ಲ ಜವಾಬ್ದಾರಿ ಪೊಲೀಸ್ ಇಲಾಖೆ ಮುಖ್ಯಸ್ಥರಾದವರು ಇರ್ತಾರೆ. ಆದರೆ ಇಲ್ಲೇ ಅದನ್ನು ಬಿಟ್ಟೈತಲ್ಲ, ಯಾರೊಬ್ಬರು ಕೆಳಗಿನ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸೊಲ್ಯೂಷನ್ ಆಗೋದಿಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಆಫೀಸ್ ಅಂತಂದ್ರೆ ಅಲ್ಲಿ ಅದೊಂದು ಗುಂಡಾಗಳ ಬೀಡಾಗೈತಿ. ಅಲ್ಲಿ ಸೆಟಲ್ಮೆಂಟ್ ಮಾಡುವಂಥದ್ದು ಕೆಲಸ, ವ್ಯವಹಾರ ಮಾಡುವಂಥ ಒಂದು ಆಫೀಸ್ ಆಗೈತಿ. ಅಲ್ಲಿ ಆ ಆಫೀಸಲ್ಲಿ ಕಮಿಷನರ್ ಆಫೀಸ್ ಅಂತಂದ್ರೆ ಯಾರಾದರೂ ಕೂಡ ಕ್ರೈಮ್ ಮಾಡಿದವರು ಅಲ್ಲಿ ಒಳಗೆ ಹೋಗೋಕ್ಕೆ ಹೆದರಿಕೆ ಬರುವಂಥ ಪರಿಸ್ಥಿತಿ ಇರಬೇಕು. ಆದರೆ ಅಲ್ಲಿ ಕುತ್ಕೊಂಡಿರ್ತಂಥ ಕೆಲವು ಒಬ್ಬರು ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರ ದಲಾಲಿಗಳು ಹಂಗೆ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಎಲ್ಲ ವ್ಯವಹಾರಗಳು ನಡೀತಾ ಇದ್ದಾವೆ. ಇದು ಪೊಲೀಸ್ ಕಮಿಷನರ್ ಕೆಳಗನ ಆಗ್ತಾ ಇರುವಂಥ ಈ ರೀತಿಯ ಕುಕೃತ್ಯಗಳು ಆಗ್ತಾ ಇದ್ದಾವೆ. ಅವ್ರ ಆಫೀಸ್ದಲ್ಲಿ, ಕಮಿಷನರ್ ಆಫೀಸ್ದಲ್ಲಿ ಗುಂಡಾಗಳಲ್ಲಿ ಮುಂದೆ ಕೆಳಗೆ ಕೊಡ್ತಾರೆ, ಆಫೀಸರ್ಗಳು ಎದ್ದು ನಿಲ್ಲುವಂಥ ಪರಿಸ್ಥಿತಿ ಇವತ್ತಾಗೈತಿ. ರೌಡಿ ಶೀಟ್ ಇದ್ದವ್ರು ಅಲ್ಲಿ ಬಂದು ಅವ್ರ ಮುಂದೆ ಕೂಡ್ತಾರೆ, ಕಮಿಷನರ್ ಮುಂದೆ. ಆಫೀಸರ್ಗಳು ಬಂದು ಎದ್ದು ನಿಲ್ತಾರೆ ಅವ್ರ ಮುಂದೆ, ಅವರ ರೌಡಿ ಶೀಟ್ಗಳ ಮುಂದೆ. ಆ ರೀತಿಯ ಪರಿಸ್ಥಿತಿ ಇವತ್ತು ಧಾರವಾಡದಲ್ಲಿ ಆಗಿದೆ, ಹುಬ್ಬಳ್ಳಿ ಧಾರವಾಡದಲ್ಲಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.